ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವಾರಾಹಿ ಜ್ಯುವೆಲರಿ ಶಾಪ್ಗೆ ಹೋಗಿದ್ದ ನಟ ಧರ್ಮೇಂದ್ರ ಹೋಗಿರುವ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ನಿನ್ನೆ ನಟ ಧರ್ಮೇಂದ್ರ ತಮ್ಮ ಮೇಲೆ ಬಂದಿದ್ದಂತಹ ಆರೋಪವನ್ನ ತಳ್ಳಿ ಹಾಕಿದ್ರು. ಅವರ ಮೇಲೆ ಆರೋಪ ಬಂದಿದ್ದೇನು? ಐಶ್ವರ್ಯ ಗೌಡ ನಟ ಧರ್ಮೇಂದ್ರರನ್ನ ಕಳುಹಿಸಿ ವಾರಾಹಿ ಜ್ಯುವೆಲರಿ ಶಾಪ್ನ ಓನರ್ಗೆ ಧಮಕಿಯನ್ನ ಹಾಕಿದ್ರು ಅನ್ನೋ ಗಂಭೀರವಾದಂತಹ ಆರೋಪ ಬಂದಿತ್ತು. ಆಗ ನಟ ಧರ್ಮೇಂದ್ರ ಹೇಳ್ತಾರೆ, ನಾನೆಲ್ಲೂ ಹೋಗಿರ್ಲಿಲ್ಲ, ಯಾರಿಗೂ ಕೂಡ ಧಮಕಿ ಹಾಕಿರ್ಲಿಲ್ಲ ಅಂತ. ಬಟ್ ಈಗ ಜ್ಯುವೆಲರಿ ಶಾಪ್ಗೆ ನಟ ಹೋಗಿದ್ದಂತಹ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈಗ ವಿಡಿಯೋ ಕೂಡ ಸಿಕ್ಕಿದೆ, ಗಮನಿಸ್ತಾ ಇದ್ದೀರಾ. ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ನಾನು ಶಾಪ್ಗೆ ಹೋಗೇ ಇಲ್ಲ, ಧಮಕಿ ಹಾಕೇ ಇಲ್ಲ ಅಂತ ಹೇಳಿದ್ದಂತಹ ನಟನ ವಿಡಿಯೋವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆಗೆ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಎತ್ತ ವನಿತಾ ಐತಾಳ್ ಹಾಗೆ ಐಶ್ವರ್ಯ ನಡುವಿನ ಆಡಿಯೋ ಕೂಡ ವೈರಲ್ ಆಗಿದೆ. ವನಿತಾ ಬಳಿ ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಬರ್ತಾ ಇರುವಂತಹ ಸುದ್ದಿಯನ್ನ ದಯವಿಟ್ಟು ನಿಲ್ಲಿಸಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ದಂತಹ ಆಡಿಯೋವನ್ನ ಕೂಡ ನಾವು ಈಗಷ್ಟೇ ನಿಮಗೆ ಕೇಳಿಸಿದ್ವಿ. ಸೊ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದು. ನಟ ಧರ್ಮ ಜ್ಯುವೆಲರಿ ಶಾಪ್ಗೆ ಹೋಗಿದ್ದಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ತಮ್ಮ ಮೇಲೆ ಬಂದಿದ್ದಂತಹ ಆರೋಪವನ್ನ ತಳ್ಳಿ ಹಾಕಿದ್ದಂತಹ ನಟನ ವಿಡಿಯೋವನ್ನ ಗಮನಿಸಬಹುದು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ನಲ್ಲಿ. ಇನ್ನು ವನಿತಾ ಐತಾಳ್ ಐಶ್ವರ್ಯ ಜೊತೆ ವಿನಯ್ ಕುಲಕರ್ಣಿ ಇರುವ ಫೋಟೋ ಕೂಡ ಈಗ ವೈರಲ್ ಆಗಿದೆ. ವಿನಯ್ ಕುಲಕರ್ಣಿಗೆ ಬೆಳ್ಳಿ ಗದೆಯನ್ನ ಕೊಟ್ಟಿರುವ ಒಂದು ಫೋಟೋ ಈಗ ಎಲ್ಲೆಡೆ ವೈರಲ್ ಆಗಿರುವಂಥದ್ದು. ಬೆಳ್ಳಿ ಗದೆಯನ್ನ ಕೊಟ್ಟು ವನಿತಾ ಐತಾಳ್ ಮತ್ತು ಐಶ್ವರ್ಯ ಸನ್ಮಾನವನ್ನ ಮಾಡಿದ್ರು. ಈಗ ಮತ್ತಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ಫೋಟೋ. ಹಾಗಿದ್ರೆ ಇವರಿಗೆ ಇನ್ನು ಯಾರ್ಯಾರ ಪರಿಚಯ ಇದೆ, ಯಾರ್ಯಾರ ಸಂಪರ್ಕ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ. ಈಗ ವನಿತಾ ಐತಾಳ್ ಮತ್ತು ಐಶ್ವರ್ಯ ವಿನಯ್ ಕುಲಕರ್ಣಿ ಜೊತೆ ಇರುವಂತಹ ಒಂದು ಫೋಟೋ ಕೂಡ ಸಿಕ್ಕಿದ್ದು. ಎಸ್, ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಮುಂದೆ ಐಶ್ವರ್ಯ ನಿಂತು ಬೆಳ್ಳಿ ಗದೆಯನ್ನ ಕೊಡ್ತಾ ಇರುವಂತಹ ಫೋಟೋ ನೀವು ಗಮನಿಸ್ತಾ ಇದ್ದೀರಾ. ಹಿಂದೆ ವನಿತಾ ಐತಾಳ್ ಕೂಡ ನಿಂತಿರುವ ಫೋಟೋವನ್ನ ನೀವು ನೋಡಬಹುದು. ಬೆಳ್ಳಿ ಗದೆಯನ್ನ ಕೊಟ್ಟು ವಿನಯ್ ಕುಲಕರ್ಣಿಗೆ ಸನ್ಮಾನ ಮಾಡಿರುವಂತಹ ಫೋಟೋ ಇದಾಗಿದೆ. ಸದ್ಯಕ್ಕೀಗ ಈ ಒಂದು ಫೋಟೋ ಸಾಕಷ್ಟು ಅನುಮಾನಗಳು ಹಾಗೆ ಕುತೂಹಲವನ್ನ ಕೂಡ ಮೂಡಿಸಿದೆ. ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಐಶ್ವರ್ಯ ಗೌಡ ವಂಚನೆ ಕೇಸಿಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಆಕೆಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ವನಿತಾ ಹಾಗೆ ಐಶ್ವರ್ಯ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ನಟ ಧರ್ಮ ವಿಡಿಯೋ ವೈರಲ್ ಆಯ್ತು. ಈಗ ಮತ್ತೊಂದು ಟ್ವಿಸ್ಟ್ ಅಂದ್ರೆ ವಿನಯ್ ಕುಲಕರ್ಣಿ ಜೊತೆ ಇವರಿಬ್ಬರು ಇರುವಂತಹ ಫೋಟೋ. ಓವರ್ ಆಲ್ ಡೀಟೇಲ್ಸ್. ಎಸ್ ಮಧು, ಏನು ಐಶ್ವರ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೋಟಿಸ್ ಸರ್ವ್ ಮಾಡಿರುವಂತದ್ದು. ವರಾಯಿ ಜ್ಯುವೆಲರಿ ಮಾಲಿಕೆ ಏನಿದ್ದಾಳೆ ವನಿತಾ ಐತಾಳ್ ಮತ್ತು ಈ ಐಶ್ವರ್ಯ ಕೂಡ ಮಾತಾಡಿದ್ದಾಳೆ ಎನ್ನಲಾದಂತಹ ಆಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ವಿಚಾರಣೆಗೆ ನೀವು ಬರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗಿರುವಂತದ್ದು. ಅದು 23ನೇ ತಾರೀಕು ಅಂದ್ರೆ ವನಿತಾ ಐತಾಳ್ ಏನು ಕೊಟ್ಟಿರುವಂತಹ ಒಂದು ದೂರೇನಿದೆ ಅದರ ಆಧಾರದ ಮೇಲೆ ನೀವು ವಿಚಾರಣೆಗೆ ಹಾಜರಾಗಿ ಮತ್ತು ಪ್ರಾಣ ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡಿದ್ದೀರಾ, ಬೈದು ಹಣ ಕೇಳಿದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ನೀವು ದ್ರೋಹ ಮಾಡಿದ್ದೀರಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಈ ಒಂದು ನೋಟಿಸ್ ಕಾಪಿ ಕೂಡ ಲಭ್ಯ ಆಗಿದೆ. ಇನ್ನು ಐಶ್ವರ್ಯ ಗೌಡ ವಿರುದ್ಧ ಏನು ವಂಚನೆ ಪ್ರಕರಣ ಕೇಳಿ ಬರ್ತಾ ಇತ್ತು. ಇನ್ನು ವನಿತಾ ಐತಾಳ್ಗೆ ಕರೆ ಮಾಡಿ ಐಶ್ವರ್ಯ ಗೋಗರೆದಿರುವಂತದ್ದು.
ದಯವಿಟ್ಟು ಮಾಧ್ಯಮಗಳಲ್ಲಿ ಏನು ಪ್ರಸಾರ ಆಗ್ತಾ ಇದೆಯಲ್ಲ ಸುದ್ದಿಯನ್ನ ಅದನ್ನ ಸ್ಟಾಪ್ ಮಾಡಿಸು, ನಾನು ನಿಮಗೆ ಹಣವನ್ನ ಕೊಡ್ತೇನೆ, ದಯವಿಟ್ಟು ಸ್ಟಾಪ್ ಮಾಡಿಸು ಅಂತ ಗೋಗರಿದಿರುವಂತಹ ಆಡಿಯೋ ಕೂಡ ಲಭ್ಯ ಆಗಿರುವಂತದ್ದು. ಅದೇ ರೀತಿಯಾಗಿ ವನಿತಾ ಅವರು ಕೂಡ ನೀನು ನನಗೆ ಹಣವನ್ನ ಕೊಟ್ರೆ ನಾನು ಇಮಿಡಿಯೇಟ್ ಆಗಿ ಮಾಧ್ಯಮಗಳ ಜೊತೆ ಮಾತನಾಡ್ತೇನೆ, ನಾನೇ ಮೀಡಿಯಾ ಮುಂದೆ ಮಾತನಾಡ್ತೇನೆ, ಎಲ್ಲ ಸರಿಯಾಗಿದೆ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆಕೆ ಕೂಡ ಆಯ್ತು ನೀ ಸ್ಟೇಷನ್ ಹತ್ರ ಬಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಕರೀತಾರೆ. ಆದ್ರೆ ಹಣ ಇಟ್ಕೊಂಡ್ರೆ ಮಾತ್ರ ನಾನು ಬರ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಈಗ ವನಿತಾ ಅವರು ಕೂಡ ಕೊಟ್ಟಿರುವಂತದ್ದು. ಈ ಆಡಿಯೋ ಕೂಡ ಲಭ್ಯ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ ನಟ ಧರ್ಮೇಂದ್ರ ಏನಿದ್ದಾರೆ ಅವರು ಡಿ.ಕೆ. ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ರು ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಅವರು ಈ ಮುಂಚೆ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನಾನು ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ನನಗೂ ಅವ್ರು ಯಾರಿಗೂ ಸಂಬಂಧ ಇಲ್ಲ ಮತ್ತು ನಾನು ಆ ರೀತಿ ಮಾತನಾಡಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿ ಧರ್ಮೇಂದ್ರ ಈ ಒಂದು ವಾರಾಹಿ ಜ್ಯುವೆಲರಿ ಶಾಪ್ ಏನಿದೆ ಆ ಜ್ಯುವೆಲರಿ ಶಾಪ್ಗೆ ಹೋಗಿದ್ದಾಗಿರ್ಬಹುದು, ಅಲ್ಲಿ ಕೂತ್ಕೊಂಡು ಮಾತನಾಡಿದ್ದಾಗಿರ್ಬಹುದು, ಟೈಮ್ ಸ್ಪೆಂಡ್ ಆಗಿರ್ಬಹುದು, ಎಲ್ಲವೂ ಕೂಡ ಸಿಸಿಟಿವಿ ಫೋಟೇಜ್ ನಲ್ಲಿ ಈಗ ರೆಕಾರ್ಡ್ ಆಗಿರುವಂತದ್ದು. ಆ ಒಂದು ಸಿಸಿಟಿವಿ ಫೋಟೇಜ್ ಅನ್ನು ಕೂಡ ನಾವು ನೋಡಬಹುದಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ ವನಿತಾ ಐತಾಳ್ ಮತ್ತು ಐಶ್ವರ್ಯ ಏನಿದ್ದಾರೆ ಇವರು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಒಂದು ಗದೆಯನ್ನ ಕೊಡೋದಾಗಿರಬಹುದು, ಗದೆಯನ್ನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿರುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಅಂದ್ರೆ ಇವರು ಆತ್ಮೀಯರಾಗಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಆದ್ರೆ ಇದನ್ನೇ ದುರ್ಬಳಕೆ ಮಾಡಿಕೊಂಡಂತಹ ಈ ಐಶ್ವರ್ಯ ಏನಿದ್ದಾಳೆ ಸಾಕಷ್ಟು ಕೋಟಿಗಟ್ಟಲೆ ಗೋಲ್ಡ್ ಅನ್ನ ಪಡೆದುಕೊಂಡು ವಂಚನೆ ಮಾಡಿರೋದು ಇಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕಂತೂ ಈ ಆಡಿಯೋ ವಿಡಿಯೋ ಆಧಾರದ ಮೇಲೆನೂ ಕೂಡ ದೊಡ್ಡ ಮಟ್ಟದ ಒಂದು ಪ್ರಕರಣ ದೊಡ್ಡ ಮಟ್ಟದ ತಿರುವನ್ನು ಕೂಡ ಪಡ್ಕೊಂಡಿರುವಂತದ್ದು. ಅದಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ. ವನಿತಾ ಯಾವಾಗ ವಿಚಾರಣೆಗೆ ಅಂದ್ರೆ ಐಶ್ವರ್ಯ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಕಾದ್ ನೋಡ್ಬೇಕಾಗಿದೆ. ವಿಚಾರಣೆಯ ನಂತರ ಇನ್ನಷ್ಟು ಸತ್ಯಗಳು ಹೊರಗಡೆ ಬರಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.